ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ ಸರಣಿ ಸಂಚಿಕೆ 16, ನನ್ನ ಹೆಜ್ಜೆ 16ನೆಯ ನನ್ನ ಹೆಜ್ಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿರುವ ಅಸಲಿ ಕಥೆಗಳ ವಿಚಾರ, ಸತ್ಯಮೇವ ಜಯತೆ. ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾನು ತಮಗೆಲ್ಲ ತಿಳಿಸಿದ್ದೆ, ದುಬೈಗೆ ಬಂದ್ವಿ, ಲ್ಯಾಂಡ್ ಆದ್ವಿ ಅಂತ. ನಾವೆಲ್ಲ ನಮ್ಮ ರೆಸ್ಪೆಕ್ಟಿವ್ ಹೋಟ್ಲಲ್ಲಿ ಚೆಕ್ ಇನ್ ಆದ್ವಿ, ಏನೇನಾಯಿತು ಹೇಳ್ತೀನಿ ಅಂತ. ಇದು 16ನೇ ಹೆಜ್ಜೆ ಅಷ್ಟೇ. ಕೆಲವರು ಪಾಪ ಚಂದಾದಾರರಿಗೆ ಎಳಿತಾ ಇದ್ದೀನಿ ಹಾಗೆ ಹೇಗೆ ಅಂತ ಅನ್ನಿಸ್ತಾ ಇರ್ಬೋದು. ನಾನು ತುಂಬ ಹಿಂದೆನೂ ತಿಳಿಸಿದ್ದೆ, ಈಗಲೂ ತಿಳಿಸ್ತಾ ಇದ್ದೀನಿ. ನನ್ನ ಯಾವುದೇ ಕೆಲಸಗಳು ಕೂಡ ಅರ್ಜೆನ್ಸಿಗೆ ನಾನು ಮಾಡೋದಿಲ್ಲ. ನಾನು ಮಾಡೋ ವಿಧಾನವೇ ಹೀಗೆ, ಎಲ್ಲವೂ ಹಂತವಾಗಿ ಹೇಳಬೇಕು ಅನ್ನೋದು ಆಸೆ. ಯಾಕೆಂತಂದರೆ ಸುಮಾರು ಸತಿ ತಿಳಿಸಿದ್ದೀನಿ ನಾನು, ತುಂಬ ಕಥೆಗಳು, ಒಂದು ಯಶಸ್ವಿ ಕಥೆಗಳು 1000 ಇರುತ್ತವೆ, ಆದರೆ ಯಶಸ್ವಿ ಆಗದೇ ಇರೋ ಕಥೆಗಳು ಯಾರೂ ಹೇಳೋಕ್ಕೆ ಹೋಗೋದಿಲ್ಲ. ಅದು ನಾನು ಹೇಳೋವಂಥ ಪ್ರಯತ್ನ. ಅದಕ್ಕಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸಂಯಮದಿಂದ, ಸಹನೆಯಿಂದ, ದಯಮಾಡಿ ಸಮಯ ಸಿಕ್ಕಿದ್ರೆ ನೋಡಿ ಅಂತ ಮಾತ್ರ ನಾನು ಹೇಳ್ಬೋದು ಅಷ್ಟೇ. ಬಿಟ್ಟು ಬೇರೆ ಇನ್ನು ಯಾವುದೇ ತಮ್ಮ ಪ್ರತಿಕ್ರಿಯೆಗಳಿಗೆ ನಾನು ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ಜವಾಬು ಕೊಡೋದಿಲ್ಲ, ಉತ್ತರ ಪ್ರತಿಕ್ರಿಯೆ ಕೊಡೋದಿಲ್ಲ. ನಿಮಗೆ ಅಷ್ಟು ಜೆನ್ಯೂನ್ ಆಗಿದ್ದರೆ ಅಥವಾ ನೀವಷ್ಟು ನನ್ನ ಹತ್ರ ಪ್ರತಿಕ್ರಿಯೆ ಬೇಕೇ ಬೇಕು ಅಂತಿದ್ರೆ ಪ್ಲೀಸ್ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾನಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದುಬೈಗೆ ಬಂದು ಚೆಕ್ ಆದ್ವಿ. ದುಬೈ ಅನ್ನೋ ಏರಿಯಾ, ಅಲ್ಲಿ ತುಂಬ ಜನ ಈ ಇಂಡಿಯನ್ಸ್ ಇರೋವಂಥ ಒಂದು ಜಾಗ. ಅಲ್ಲಿ ಡಾಲ್ಫಿನ್ ಹೋಟೆಲ್ ಅಪಾರ್ಟ್ಮೆಂಟ್ಸ್ ಅನ್ನೋ ಒಂದು ಹೋಟೆಲ್ಲು. ಅಲ್ಲಿ ನಾವು ನಮ್ಮ ತಂಡ ಎಲ್ರಿಗೂ ಅಲ್ಲೇ ಇಳ್ಕೊಳ್ಳೋ ವ್ಯವಸ್ಥೆ ಆಗಿತ್ತು. ಸುಮಾರು ರೂಮ್ಸ್ ತೊಗೊಂಡಿದ್ವಿ. ಒಂದು 2 ಫ್ಲೋರಲ್ಲಿ ಸಾಕಷ್ಟು ರೂಮ್ಗಳಿತ್ತು. ಅಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿತ್ತು. ಎಲ್ಲ ಕಲಾವಿದರು, ತಂತ್ರಜ್ಞರು, ಹರಿಪ್ರಿಯಾ ಅವರು, ಎಲ್ಲರೂ, ಸಂಗೀತ ಅವರು, ಚಿತ್ರಾಶಣೆ ಅವರು, ಕಾವ್ಯ ಅವರು, ಎಲ್ಲ ಕಲಾವಿದರು ಹೆಸರುಗಳು ಹೇಳ್ಕೊಂಡು ಹೋದರೆ ಅದೇ ಪಟ್ಟಿ ದೊಡ್ಡದಾಗುತ್ತೆ. ಎಲ್ಲವೂ ಅಲ್ಲಿ ಉಳ್ಕೊಂಡ್ವಿ. ಶಿವಣ್ಣ ಅವ್ರಿಗೆ ಮಾತ್ರ ಗ್ರ್ಯಾಂಡ್ ಹಯಾತ್ ಅನ್ನೋ ಒಂದು ಹೋಟ್ಲ್ನಲ್ಲಿ ಅವ್ರಿಗೆ ವಾಸ್ತವ್ಯನ ನಾವು ಅರೇಂಜ್ ಮಾಡಿದ್ವಿ. ಅದು ದುಬೈಲಿ ಸ್ವಲ್ಪ ನಮ್ಮ ಏರಿಯಾಯಿಂದ ಒಂಚೂರು ದೂರ. ಸೋನಾಲ್ ಚೌಹಾನ್ ಅವರಿಗೆ ಹಯಾತ್ ಅನ್ನೋ ಒಂದು ಹೋಟ್ಲು. ಅಲ್ಲಿ ಹಯಾತ್ ಬೇರೆ, ಗ್ರ್ಯಾಂಡ್ ಹಯಾತ್ ಬೇರೆ. ಇಲ್ಲಿ ಇವರು ಹೀರೋಯಿನ್, ನಾಯಕ ನಟಿ ಅಲ್ಲಿ ಇಳ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ವಿ. ಮಿಕ್ಕಿದೆಲ್ಲರೂ ನಾವು ಅಲ್ಲೇ ಇದ್ವಿ. ತುಂಬ ಕೆಲಸಗಳಿದ್ವು. ತುಂಬ ಕೆಲಸಗಳೇನಂತಂದರೆ ಮಲ್ಟಿಪಲ್ ಟಾಸ್ಕ್ ಅಂತ ಹೇಳ್ಬೋದು. ಏಕೆಂತಂದರೆ ಮೇಜರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹಾಡನ್ನ ಶೂಟ್ ಮಾಡಬೇಕು. ಅದು ನಾನು ಪ್ಲ್ಯಾನ್ ಮಾಡಿದ್ದು ಹೇಗೆ ಅಂತಂದರೆ ಫ್ರೈಡೇ. ಯಾಕೆಂದರೆ ನಾನು ಕಳೆದ ಸಂಚಿಕೆಯಲ್ಲಿ ಒಂದು ಸತಿ ತಿಳಿಸಿದ್ದೆ, ನಮಗೆಲ್ಲ ಇಲ್ಲಿ ವೀಕೆಂಡ್ ಹೇಗೆ ಸ್ಯಾಟರ್ಡೆ ಸಂಡೇನೋ, ಅಲ್ಲಿ ಥರ್ಸ್ಡೇ ಫ್ರೈಡೇ. ಸೊ ಈ ಫ್ರೈಡೇನೇ ಈ ಶೂಟಿಂಗ್ ಮಾಡಬೇಕು ಅಂತ 4 to 5 ಮಂತ್ಸ್ ಮುಂಚೆ ಅಲ್ಲೆಲ್ಲ ಕನ್ನಡ ಸಂಘಗಳಿಗೆ ನಾನು ಮೇಲ್ ಮಾಡಿ, ಇಲ್ಲಿ ಇದರ ನಿಮಿತ್ತವಾಗಿ ನಾನು ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಮೇಲ್ಗಳು ಯಾವುದೂ ನನಗೆ ಇಲ್ಲ. ನಾನು ಹುಡುಕಿದೆ 2013ವರೆಗೂ ನನ್ನ ಮೇಲ್ ಬಾಕ್ಸಲ್ಲಿ ಮೇಲ್ ಇದೆ. ಇದೆಲ್ಲ ಇದು ಅರೌಂಡ್ 2008ಅಲ್ಲಿ. ಸೊ ನನಗೆ ಮೇಲ್ ಬಾಕ್ಸಲ್ಲಿ ಇಲ್ಲ. ನಾನು ಟ್ರ್ಯಾಶಲ್ಲಿ ಹುಡುಕಿದೆ, ಎಲ್ಲ ಕಡೆ ಹುಡುಕಿದೆ, ನನಗೆ ಸಿಕ್ಕಲಿಲ್ಲ. ನಾನು ಆ ಕನ್ನಡ ಸಂಘಕ್ಕೆ ಇದು ಮಾಡಿದ್ದು. ಬಟ್ ನೋಡೋಣ, ಏನೋ ಒಂದು ಸಾಕ್ಷಿ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಹಿಂದೆ ನಾನು ದರ್ಶನ್ ಅವ್ರ ಜೊತೆ ಕನ್ನಡ ಕೌಸ್ತುಭ ಅಂತ ಒಂದು ಇವೆಂಟ್ನ ದುಬೈನಲ್ಲಿ ಮಾಡಿದ್ದೆ. ಅಲ್ಲಿ ಆವಾಗ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರಬಣ್ಣ ಅಂತ, ಶ್ರೀ ದರ್ಶನ್ ಸರ್ ಅವರ ಆತ್ಮೀಯ ಬಳಗದಲ್ಲಿ ಒಬ್ಬರಿದ್ದರು. ಗಿರೀಶ್ ಶೆಟ್ಟಿ ಅಂತ ಒಬ್ಬರಿದ್ದರು. ಪಾಪ ಅವ್ರು ಇವಾಗಿಲ್ಲ. ಗಿರೀಶ್ ಶೆಟ್ಟಿ ಅವರಿದ್ದರೆ ಖಂಡಿತ ನಾನು ಇಲ್ಲಿ ಮಾತಾಡಿಸ್ತಾ ಇದ್ದೆ. ಗಿರೀಶ್ ಶೆಟ್ಟಿ ಅವರಿಲ್ಲ, ಅವರು ಕಾಲವಾಗ್ಬಿಟ್ಟಿದ್ದಾರೆ. ವೆರಿ ಯಂಗ್ ಏಜ್ ಫೆಲೋ. ಅವರೆಲ್ಲರ ಸಹಕಾರದಿಂದ ಎಲ್ಲ ಕನ್ನಡ ಸಂಘಗಳ, ಅಲ್ಲಿ ದುಬೈ ಕನ್ನಡ ಸಂಘಗಳು, ಅಬುದಾಬಿ, ವಾಟ್ ಎವರ್ ಆ ಸುತ್ತಮುತ್ತ ಇರೋದು ಎಲ್ಲ ಸಂಘಗಳ ಸಂಪರ್ಕ ತೊಗೊಂಡು ಮೇಲ್ ಕಳಿಸಿ ಇಂಥ ಡೇಟು ಅಂತ ಸಾಂಗ್ ಫಿಕ್ಸ್ ಮಾಡಿದ್ದೆ. ಆ ಸಾಂಗ್ ಶೂಟ್ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ. ಅದಕ್ಕೆ ಮುಂಚೆ ಬೇರೆ ಕೆಲಸಗಳನ್ನ ನಾನು ಮಾಡ್ಕೋಬೇಕಾಗಿತ್ತು. ನೆನಪಿರಲಿ, ಪ್ರೇಮ್ ಅವ್ರನ್ನ ಅಲ್ಲಿಗೆ ನಾನು ಕರೆಸ್ಕೊಂಡೆ. ಯಾಕೆಂತಂದರೆ ಅವರ ಅಷ್ಟು ಪೋರ್ಷನ್ಸು ಇಲ್ಲಿ ಜಾರ್ಡನ್ ಮನೆ ಪೋರ್ಷನ್ನ ಬೆಂಗಳೂರಿನಲ್ಲಿ ಜೇಡ್ ಗಾರ್ಡನಲ್ಲೇ ಮಾಡಿದ್ದು. ನನಗೆ ಅಲ್ಲಿ ಅಂದರೆ ಏನಾಗ್ಬಿಡುತ್ತೆ, ಜನಕ್ಕೆ ನಿಮಗೆ ನೋಡೋರಿಗೆ ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಒಂದು ಮನೆಯಲ್ಲೇ ಮಾಡಿಬಿಟ್ರೆ ಇಲ್ಲೇ ಇದು ಬಂದ್ಬಿಡುತ್ತೆ ಅನ್ನೋ ಒಂದು ಫೀಲಿಂಗಿಂದ ಔಟ್ಡೋರಲ್ಲೂ 1-2 ಸೀನು ಮಾಡೋಣ ಅಂತ ಅಂದ್ಬಿಟ್ಟು ಆ ಸೀನು ಮೊದಲು ಸ್ಕ್ರಿಪ್ಟಲ್ಲಿ ಇರಲಿಲ್ಲ. ಆಮೇಲೆ ಪ್ರೇಮ್ ಅವ್ರನ್ನ ಕರೆಸ್ಕೊಂಡು ಒಂದು ಸೀನ್, ಬೋಟ್ ಎಲ್ಲ ನಿಂತಿರುತ್ತಲ್ಲ, ಅಲ್ಲಿ ಶಿವಣ್ಣ ಅವ್ರದ್ದು ಒಂದು ಕಾಂಬಿನೇಷನ್ ಸೀನ್ ಮಾಡಿದ್ವಿ. ಔಟ್ಡೋರಲ್ಲಿ ಕಮಿಟ್ ಮಾಡಿದ್ವಿ. ಅದೊಂದು ಸೀನ್ ಇತ್ತು. ಅದಾದಮೇಲೆ ಇಲ್ಲಿ ನೋಡಿ, ಈ ಸೀನ್ಸ್ ಬಗ್ಗೆ ನಾನು ಹೇಳಲೇಬೇಕು ನಿಮಗೆ. ನಾನು ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿದ್ದೆ, ವೆಂಕಟೇಶ್ ಪ್ರಸಾದ್ ಅವ್ರಿಗೆ ನಾನು ಒಂದು ಕಾಮಿಡಿ ಇದೆ, ಅದಾದರೆ ಆ ಕ್ಲಿಪ್ನ ಒಂದು ಸತಿ ಮತ್ತೆ ನಿಮ್ಮ ನೆನಪಿಗೆ ಹಾಕ್ತೀನಿ. ಅವರು ಬ್ಲ್ಯಾಕ್ ಶರ್ಟು ಒಳಗಡೆ ಹಾಕಿದ್ರು, ಟರ್ಬನ್ ಕಟ್ಟಿದ್ರು ಅಂತೆಲ್ಲ ಹೇಳಿದ್ದೆ, ನೆನಪು ಇದೆಯಾ?
ಜಾರ್ಡನಲ್ಲಿ ಚಳಿ ಅಂದ್ಬಿಟ್ಟು ಅವ್ರು ಆ ಥರ ಮಾಡ್ಕೊಂಬಿಟ್ರು. ಈಗ ಜಾರ್ಡನಲ್ಲಿ ಅಲ್ಲಿ ಒಂದು ಆ್ಯಂಫಿ ಥಿಯೇಟ್ರ್ ಹತ್ರ ಸೋನಾಲ್ ಚೌಹಾನ್ ಅವ್ರು ಬಂದು ಕೇಳ್ತಾರೆ ಶಿವಣ್ಣ ಅವ್ರನ್ನ, ಏನು ವಿಶ್ವ, ಯಾಕೆಂದರೆ ಅವ್ರು ಹೇಳಿದ ಮೇಲಿಂದ ಕಥೆನಲ್ಲಿ, ನಾನು ಕತೆ ಹೇಳೋಕ್ಕೆ ಹೋಗಲ್ಲ, ಇದೊಂದು ಲಿಂಕ್ ಇದೆ, ಅದಕ್ಕೆ ಈ ಸೀನ್ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಏನು ಅವ್ರು ಹೇಳಿದ್ದಕ್ಕೆ ಸೋನಾಲ್ ಅವರು ಡ್ರೆಸ್ಸಿಂಗಿಂದ ಹಿಡಿದು ಎಲ್ಲವೂ ಬದಲಾಗಿರ್ತಾರೆ. ಅದನ್ನು ಪೆಟ್ರಾ ವಂಡರ್ ಮುಂದೆ ನಾವು ರಿವೀಲ್ ಮಾಡ್ತೀವಿ. ಎಲ್ಲರೂ ಸೋನಾಲ್ ಚೌಹಾನ್ ಅವ್ರಿಗೆ ಆ ಪಾತ್ರಗಳು ಅಲ್ಲಿ ಕಾಂಪ್ಲಿಮೆಂಟ್ ಕೊಡ್ತಿರ್ಬೇಕಾದ್ರೆ ಶಿವಣ್ಣ ಅವ್ರು ಏನು ಹೇಳಲ್ಲ. ಆವಾಗ ಸೋನಾಲ್ ಚೌಹಾನ್ ಅವ್ರು ಬಂದು ಹೇಳ್ತಾರೆ, ವಿಶ್ವ ನನ್ನ ಬಗ್ಗೆ ಏನು ಹೇಳಲೇ ಇಲ್ಲ, ಅದ್ಭುತದ ಬಗ್ಗೆ ಎಲ್ಲ ಹೇಳ್ತಿದ್ಯಾ ಅಂತ ಹೇಳಿದಾಗ ಶಿವಣ್ಣ ಅವ್ರು ಹೇಳ್ತಾರೆ, ಒಂದೇ ಸಾರಿ 2 ಅದ್ಭುತಗಳನ್ನ ವರ್ಣಿಸೋ ಶಕ್ತಿ ನನಗಿಲ್ಲ, ಮತ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಎಕ್ಸಿಟ್ ಆಗುತ್ತೆ ಸೀನು. ಇಷ್ಟು ಅಂದರೆ ಆ್ಯಂಫಿ ಥಿಯೇಟ್ರು ಅದೆಲ್ಲ ಮಾಡಿದ್ದು ಅಲ್ಲಿ ಪೆಟ್ರಾನಲ್ಲಿ. ಇಲ್ಲಿಂದ ಫಸ್ಟ್ ಡೇ ನಾವು ದುಬೈಗೆ ಬಂದು ನೆಕ್ಸ್ಟ್ ಡೇ ಒಂದು 2 to 3 hours ಜರ್ನಿಯಿಂದ ಕಾಣುತ್ತೆ. ಒಂದು ಸ್ವಲ್ಪ ಸಮಯ ನನಗೆ ಗೊತ್ತಿಲ್ಲ, ಹೆಚ್ಚು ಕಮ್ಮಿ ಆಗಿದ್ದರೆ ಕ್ಷಮೆ ಇರಲಿ. ಬಟ್ ಒಂದು 1 hour 1.5 hour ಮೇಲಂತೂ ಒಂದು ಪ್ರಯಾಣ. ಹಟ್ಟಾ ಡ್ಯಾಮ್ ಅಂತ ಒಂದು ಜಾಗ, ಅಲ್ಲಿ ಆ ಜಾರ್ಡನ್ಗೆ ಮ್ಯಾಚ್ ಆಗುವಂಥ, ಅಂದರೆ ನೀವೇನು ಪೆಟ್ರಾನಲ್ಲಿ ನೋಡಿದ್ರಿ ಅದರದ್ದು ಕಂಟಿನ್ಯೂಟಿ ಸೀನ್ ಸಿನಿಮಾ ಕಥೆನಲ್ಲಿ ನೋಡಬೇಕಾದ್ರೆ ಇದು ನಾನು ಪೆಟ್ರಾನಲ್ಲೇ ಹೇಳ್ತಾ ಇದ್ದೀನಿ ಅನ್ನೋ ರೀತಿ ಇರಬೇಕು. ಆ ರಾಕ್ಸು ಅಥವಾ ಆ ಬ್ರೌನ್ ಟೋನು ಆ ರಾಕ್ಸ್ದು, ಅಲ್ಲೊಂದು ಸ್ಮಾಲ್ ಲೇಕ್ ಥರದ್ದು, ಇದೆಲ್ಲವೂ ನಾನು ನೋಡ್ಕೊಂಡು ಬಂದಿದ್ದೆ ನಾನು ಲೊಕೇಶನ್. ಅದನ್ನು ಇಲ್ಲೇ ಮ್ಯಾಚ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದೆ. ಯಾಕೆಂದರೆ ಜಾರ್ಡನಲ್ಲಿ ನಮ್ಗೆ ಸಿಕ್ಕಲಿಲ್ಲ, ಆ್ಯಂಡ್ ಅಷ್ಟು ಸಿಕ್ಕಿದ್ರೂ ಕೂಡ ಅಷ್ಟು ಚಳಿನಲ್ಲಿ ಅಲ್ಲಿ ನೀರೊಳಗಡೆ ಶಿವಣ್ಣ ಅವರು ಬೀಳಬೇಕು, ಅದನ್ನೆಲ್ಲ ಮಾಡ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಸರಿ, ಹಟ್ಟಾ ಡ್ಯಾಮ್ಗೆ ಹೋಗಬೇಕಾಗಿತ್ತು, ಎಲ್ಲರೂ ಹೊರಟ್ವಿ. ಪೆಟ್ರಾನಲ್ಲಿ ಅದೇ ಸೋನಾಲ್ ಅವರ ಒಂದು ಅಪಿಯರೆನ್ಸ್ ಬಗ್ಗೆ, ಅವರ ಚೇಂಜ್ ಓವರ್ ಬಗ್ಗೆ ಶಿವಣ್ಣ ಏನು ಹೇಳಿರಲ್ಲ, ಅದನ್ನು ನಾನು ಇಲ್ಲಿ ಈ ಹಟ್ಟಾ ಡ್ಯಾಮ್, ಈ ಪಾಂಡ್ ಹತ್ರ ಶೂಟ್ ಮಾಡಬೇಕಾಗಿತ್ತು. ಅಂದರೆ ನೀರಿನಲ್ಲಿ ಅವರ ರಿಫ್ಲೆಕ್ಷನ್ನ ತೋರಿಸಿ ಶಿವಣ್ಣ ಅವ್ರು ಹೇಳ್ತಾರೆ, ನಮ್ಮ ಪ್ರಕೃತಿನ ನೋಡಿ, ಈ ಪ್ರಕೃತಿನೇ ನಾಚ್ಕೊಂಡು ಹೇಳ್ತಾ ಇದೆ ಚೆಲುವೆಯೇ ನಿನ್ನೆ ನೋಡಲು ಅಂತ. ಅಂದರೆ ಒಂದು ಹೆಣ್ಣಿನ ಒಂದು ರೂಪದ ವರ್ಣನೆನ ಪ್ರಕೃತಿಗೆ ಹೋಲಿಸಿ ಈ ರೀತಿ ಹೇಳಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು. ಅದನ್ನು ಶೂಟ್ ಮಾಡೋಕ್ಕೆ ನಾವು ಹಟ್ಟಾ ಡ್ಯಾಮಿಗೆ ಬಂದಿದ್ದು. ನೋಡು, ನಮ್ಮ ಪ್ರಕೃತಿ ನೋಡಿ ಈ ಪ್ರಕೃತಿನೇ ನಾಚ್ಕೋತಾ ಇದೆ, ಚೆಲುವೆಯೇ ನಿನ್ನೆ ನೋಡಲು ಅಂತ. ಅದು ಎಂಥ ಪ್ರದೇಶ ಅಂತಂದರೆ ಒಂದು ಚಿಕ್ಕ ಮರನೂ ಇಲ್ಲ, ಬಿಸಿಲು ಅಂದರೆ ಸ್ಟೀಪು, ಮೇಲ್ ರೋಡಿಂದ ಕೆಳಗಡೆ ಇಳಿಬೇಕು. ಎಲ್ಲ ನಮ್ಮ ಕಲಾವಿದರು, ಟೆಕ್ನಿಷಿಯನ್ಸ್, ಕೈ ಎತ್ತು ಮುಗಿತೀನಿ ಎಲ್ಲ ಟೆಕ್ನಿಷಿಯನ್ಸ್ಗೂ. ಆ ಭಾರನ ಹೊತ್ಕೊಂಡು ಇಳಿದು, ಇನ್ಫ್ಯಾಕ್ಟ್ ಅಲ್ಲಿ ನಮ್ಮ ಶಿವಣ್ಣ ಅವರ ವಾಹನ ಚಾಲಕರಾಗಿದ್ದರು ಶ್ರೀ ಗೋವಿಂದು ಅಂತ, ಅವ್ರಿಗೆ ಸ್ಲಿಪ್ಪಾಗಿ ಕಾಲು ಕೂಡ ಟ್ವಿಸ್ಟ್ ಆಗಿತ್ತಲ್ಲಿ ಆ ಡೌನ್ ಇಳಿಬೇಕಾದ್ರೆ. ಶಾಂತಮ್ಮ ಅಜ್ಜಿ, ದತ್ತಣ್ಣ ಎಲ್ಲರನ್ನೂ ಇಳಿಸ್ಕೊಂಡು ಅಲ್ಲಿ ಕರ್ಕೊಂಡೋಗಿ ಇದು ಮ್ಯಾಚ್ ಮಾಡಲೇಬೇಕಾಗಿತ್ತು. ಅದೇ ವೆಂಕಟೇಶ್ ಪ್ರಸಾದ್ ಅವ್ರದ್ದು ಹೇಳಿದ್ನಲ್ಲ, ಎಕ್ಸ್ಟ್ರೀಮ್ ಕೋಲ್ಡಲ್ಲಿ ಆ ಬಟ್ಟೆ ಹಾಕ್ಬಿಟ್ಟಿದ್ರು, ಅವ್ರಿಗೆ ಕಂಫರ್ಟಬಲ್ ಆಗಿತ್ತು. ಇಲ್ಲಿ ಸೆಕೆ ಸ್ನೇಹಿತರೆ, ಯಪ್ಪ, ಅಲ್ಲಿ ನಾವು 8, 10, 12, 13 ಡಿಗ್ರಿನಲ್ಲಿ ಕೋಲ್ಡಲ್ಲಿ ಇದು ಬಂದವರು, ಇಲ್ಲಿ ನಿಜವಾದ ಬಿಸಿಲು, ಶ್ರೀಯುತರು ಹೇಳ್ದಂಗೆ ಬಿಸಿಲು ಇದ್ದಿದ್ದು ಇಲ್ಲಿ ದುಬೈಯಲ್ಲಿ ಎಕ್ಸ್ಟ್ರೀಮ್ ಹಾಟು, ಏನು 40, 45 ಹಟ್ಟಾ ಡ್ಯಾಮಲ್ಲಿ ನಾವು ಬಿಸಿಲು ಆಗ್ತಾ ಇರೋಂಗೆ 40, 42ವರೆಗೂ ಹೋಗಿದೆ. ಅಲ್ಲಿ ಆ ಒಂದು ದೃಶ್ಯ, ಅಲ್ಲಿ ಒಂದು ಟೆಸ್ಟ್ ಯುವರ್ ಡೆಸ್ಟಿನಿ ಅಂತ ಒಂದು ಲೇಕ್ ಇರುತ್ತೆ. ನಾವೇನೇ ಕೇಳಿಕೊಂಡು ಕಾಯಿನ್ನ ಪಾಂಡ್ ಒಳಗಡೆ ಹಾಕಿದ್ರೆ, ಆ ಪಾಂಡಿಂದ ಕಾಯಿನ್ ಸಿಕ್ಕಿದ್ರೆ ನಾವು ಅಂದ್ಕೊಂಡಿರೋದು ಕೋರಿಕೆ ನೆರವೇರುತ್ತೆ. ಇದು ಟಿಪಿಕಲ್ ಸಿನಿಮ್ಯಾಟಿಕ್ ಒಂದು ಸೀನು, ಅವತ್ತಿನ ದಿವಸಕ್ಕೆ ಒಂದು ಮಾಡಿದಂಥ ಒಂದು ಸೀನು. ಈ ಒಂದು ಗೊತ್ತಿಲ್ಲದೆ ಇರೋ ಒಂದು ಪಾಂಡು, ಗೊತ್ತಿಲ್ಲದೆ ಇರೋ ಒಂದು ಕೆರೆ, ಕತೆ ಪ್ರಕಾರ ಶಿವಣ್ಣ ಅವರು ಪಾಪ ಅಲ್ಲಿ ಇಳಿಬೇಕು. ನನಗೆ ಭಯ, ನನಗೆ ತುಂಬ ಭಯ, ಯಾಕೆಂದ್ರೆ ನನಗೆ ಸ್ವಿಮ್ಮಿಂಗ್ ಬರೋಲ್ಲ. ನಾನು ಪ್ರೊಡ್ಯೂಸರ್ ಅವರು ನೀರಲ್ಲಿ ಮುಳುಗಿದ್ವಿ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಅದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸಾಂಗ್ ಮಾಡೋ ಟೈಮ್ನಲ್ಲಿ, ಆವಾಗಲೇ ಒಲವೇ ನಿನ್ನ ನೋಡಲು ಸಾಂಗ್ ಮಾಡ್ತಿದ್ವಿ, ಆ ಟೈಮ್ನಲ್ಲಿ ಅದನ್ನು ಹೇಳ್ತೀನಿ. ಇಲ್ಲಿ ಗೊತ್ತಿಲ್ಲದೆ ಇರೋ ನೀರು, ಗೊತ್ತಿಲ್ಲದೆ ಇರೋ ದೇಶ, ಅಲ್ಲಿ ಯಾರು ಅಥಾರಿಟಿ ಅಂತ ಪರ್ಮಿಷನ್ ತೊಗೊಂಡಿದ್ದೀವಿ ಅಷ್ಟೇ, ಅಲ್ಲಿ ಯಾರು ಆ ಲೇಕ್ನ ಮೇಂಟೆನೆನ್ಸು ಇದು ಏನಾದ್ರು ದುಬೈಯಿಂದ ತುಂಬ ಔಟ್ಸ್ಕರ್ಟ್ಸ್ ಇರೋದು. ಸೊ ಅದಕ್ಕೆ ನನಗೆ ಭಯ. ನಾನೇನು ಮಾಡಿದೆ, ನಾನು ಜ್ಞಾಪಿಸ್ಕೋಬೇಕು ನಮ್ಮ ಸೆಟ್ ಸೀನು ಅಂತ. ಮೊದಲು ಅಂದರೆ ಪಾಪ ಎಲ್ರದೂ ಜೀವನೇ, ಎಲ್ರದೂ ರಿಸ್ಕೇನೆ. ಆದರೆ ನಮ್ಮ ಸೆಟ್ ಸೀನು ಏನು, ನಾನು ಹಿಂಗೆ ಸೆಟ್ ಸೀನು ಹತ್ರ ಹೇಳಿದೆ, ಸಿನಣ್ಣ ಹಿಂಗಿದೆ, ಏನು ಮಾಡೋದು, ರಘುವಣ್ಣ ನೀನು ಯೋಚನೆ ಮಾಡಬೇಡ, ನಾನೊಂದು ಸತಿ ನೋಡ್ತೀನಿ. ನನಗೆ ಅವ್ರು ನಿಲ್ಲಿಸೋಕ್ಕೂ ಭಯ, ಯಾರದೇ ಆಗಲಿ ಜೀವ ಅಲ್ವಾ. ಅವ್ರು ಫಸ್ಟ್ ನೋಡಿದ್ರು, ಅಲ್ಲಿ ಸ್ವಲ್ಪ ಆಳ ಚೆಕ್ ಮಾಡಿಕೊಂಡ್ರು, ನನಗೆ ಅಭ್ಯಾಸ ಇದೆ ಅಣ್ಣ, ತಡೆಯೋಣ. ಯಾಕೆಂದರೆ ಶಿವಣ್ಣವ್ರನ್ನ ಇಳಿಸೋದಕ್ಕೆ ಮುಂಚೆ ಇವೆಲ್ಲವೂ ಯಾರನ್ನೇ ಒಬ್ಬ ಕಲಾವಿದ್ರನ್ನ ನಾವು ಮಾಡೋಕ್ಕೆ ಮುಂಚೆ ಬೇಸಿಕ್ ಒಂದು ಇದು ಮಾಡ್ಕೋಬೇಕು. ಬಟ್ ಆ ನಿಟ್ಟಿನಲ್ಲಿ ಥ್ಯಾಂಕ್ ಯು ಸಿನಣ್ಣ, ಸೆಟ್ ಸೀನ ಶ್ರೀನಿವಾಸ್ ಅವ್ರಿಗೆ. ಅವರು ಫಸ್ಟು ನೀರೊಳಗಡೆ ಇಳಿದು ಅಲ್ಲಿ ಆಳ ಚೆಕ್ ಮಾಡಿ ಎಲ್ಲಿ ಸೇಫ್ ಇದೆ, ಯಾಕೆಂದರೆ ಕೆಸರು ಹೆಂಗಿದೆಯೋ ಒಳಗಡೆ ಏನೂ ಗೊತ್ತಿಲ್ಲ ನಮಗೆ. ಸೊ ಧೈರ್ಯ ಮಾಡಿ ಸೀನಣ್ಣ ಹೇಳಿದ್ರು. ಥ್ಯಾಂಕ್ ಯು ಸೀನಣ್ಣ, ಇನ್ನೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿ ಇಳಿದು ನೋಡಿ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ಇಳಿಸ್ಬೋದು, ಇಲ್ಲಿಯ ಹುಡುಕಾಟ ನಡೆಸ್ಬೋದು ಅನ್ನೋದೊಂದು ಮಾತುಕತೆ ಆಯಿತು.
ದಿನೇಶ ಸೇಫ್ ಅಲ್ಲಿ ಇಲ್ವಾ ನೋಡು ಅದೆಲ್ಲ ಮಾತುಕತೆ ಆದ್ವಿ. ಮಾತುಕತೆ ಮಾಡಾದ್ಮೇಲೆ ಶಿವಣ್ಣ ಅವ್ರು ರೆಡಿ ಆದರು ನೀರಲ್ಲಿ ಇಳಿಯೋದಕ್ಕೆ. ಇಳಿದ್ರು. ಅದರಲ್ಲಿ ಬರುತ್ತೆ ಅವಳು ಇವರು ಸೊನಾಲ್ ಅವ್ರು ಕೇಳ್ತಾರೆ, ನೀನು ನಿನ್ನ ಡೆಸ್ಟಿನಿಯನ್ನು ಚೆಕ್ ಮಾಡ್ತೀಯ ಅಂತ ಕೇಳಿದಾಗ ಎಸ್ ಅಂತ ಹೇಳಿದಾಗ ಅವ್ರು ಕೇಳಿಕೊಂಡು ಅದು ಮೈಂಡ್ ವಾಯ್ಸಲ್ಲಿ ಕೇಳಿಕೊಂಡು ಅಲ್ಲಿ ನೀರೊಳಗಡೆ ಹಾಕ್ತಾರೆ. ನೀವು ಆ ನೀರಲ್ಲಿ ಬೀಳೋದು ನೋಡಿ, ಆ ನೀರೆಲ್ಲ ಕಾಯಿನ್ ಬೀಳೋ ಸೀನ್ ಮಾತ್ರ ನಾನು ಟೆಕ್ನಿಕಲಿನೇ ಹೇಳ್ತೀನಿ. ನೀರು ತುಂಬ ನೆಲ ಕಾಣಿಸೋ ಜಾಗದಲ್ಲಿ ಅದನ್ನು ತೆಗೆದು ಪಟ್ಟಂತ ಶಾರ್ಟ್ ಹೋಗ್ಬಿಡುತ್ತೆ, ನಿಮಗೆ ಗೊತ್ತಾಗಲ್ಲ. ಅಲ್ಲಿ ಅದರ ಮಣ್ಣು ಕಾಣುತ್ತೆ. ಅದು ನಾನು ಟೆಕ್ನಿಕಲಿ ಅದು ಯಾಕೆಂದರೆ ತುಂಬ ಡೀಪ್ ಇರೋ ಕಡೆ ಹೋಗಿ ನಾವು ಕ್ಯಾಮ್ರಾ ಇಟ್ಬಿಟ್ಟು ತೆಗಿಯೋಕ್ಕಾಗಲಿಲ್ಲ. ಸೊ ನಾವೆಲ್ಲ ಒಂದು ಕಡೆ ನೀರಿನಲ್ಲಿ ಕ್ಯಾಮ್ರಾ ಒಂದು ಕಡೆಗೆ ಇಟ್ಕೊಂಡು ಶಿವಣ್ಣ ಅವರು ನೀರಿಗೆ ಇಳಿದ್ರು. ಅಲ್ಲಿ ಅವ್ರು 3 ಸತಿ ವಿಶ್ವಾಸ ಸಿಗ್ತಾ ಅಂತ ಕೇಳ್ತಾರೆ, ಸಿಗೋದಿಲ್ಲ. ಆಮೇಲೆ ಶಿವಣ್ಣ ಅವ್ರ ಕೈಯಲ್ಲಿ ಕಾಯಿನ್ ಸಿಗುತ್ತೆ, ಅದನ್ನು ಸ್ವಿಮ್ ಮಾಡ್ಕೊಂಡು ಬಂದು ತಗೊಳ್ಳಿ ಅಂತ ಕೊಡೋ ಸೀನು. ಹರಿಪ್ರಿಯಾ ಅವರು ಮೊಬೈಲ್ನಲ್ಲಿ ಶೂಟ್ ಮಾಡ್ತಾ ಇರ್ತಾರೆ. ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. No, sure. Cut. Ready, Akash? Yeah. Ready? Ready, start camera. Rolling. Action. ಸಿಕ್ತಾ ಇಲ್ಲ ಸಿಕ್ತಾ ಇಲ್ಲ 3 ಸಲ ಹೇಳ್ತಾರ ನೀವು. ಅದೇ ಅಷ್ಟೇ, 2 ಸಲ ಮುಳುಗೋದು, 3 ಸಲ ಸಿಕ್ತಾರೆ. ಅವಳನ್ನ ನಿಲ್ಸ್ಬಿಟ್ಟು ಶಿವಣ್ಣ ಕೈದು 2 ಶಾಟ್ ತೊಗೊಂತೀರಣ್ಣ, ಒಂದು ನಾರ್ಮಲ್ಲು, ಒಂದು ಹೈ ಸ್ಪೀಡ್ ಅಣ್ಣ. ತರುಣ್ ಸುಧೀರ್ ಅವರು ನಡ್ಕೊಂಡು ಬಂದು ಒಂದು ಮುತ್ತಿನ ಕತೆ ಅಂತ ಹೇಳ್ತಾರೆ. ವೆಂಕಟೇಶ್ ಪ್ರಸಾದ್ ತಲೆಗೆ ಏನು ಪೇಟ ಕಟ್ಟಿದ್ರೆ ಸೆಕೆಗೆ, ಬ್ಲ್ಯಾಕ್ ಶರ್ಟ್ಗೆ ಅದನ್ನು ಬಿಚ್ಚಿಬಿಟ್ಟು ನಡ್ಕೊಂಡು ಬರ್ತಾ ಇರ್ತಾರೆ. ಇದು ಒಂದು ಸೀನು. ಇದು ಫುಲ್ ಡೇ ಈ ಸೀನೇ ಆಯಿತು. ಯಾಕೆಂತಂದರೆ ಟ್ರಾವೆಲಿಂಗು ಅಷ್ಟು ದೂರ ಇದ್ದಿದ್ದರಿಂದ ತುಂಬಾ ಒಂದರ ಹೀಟು ಇದ್ರ ಮಧ್ಯದಲ್ಲಿ ಈ ಸೀನು ಮುಗಿಸ್ಬಿಟ್ಟು ಸೋನಾಲಕ್ಕಿದ್ದು ಒಲವೇ ನಿನ್ನೆ ನೋಡಲು ಆ ಸಾಂಗ್ದು ಓಪನಿಂಗ್ BGM ಅವ್ರು ಓಡ್ಕೊಂಡು ಬರೋದು. ಇಷ್ಟು ಮುಗಿಸ್ತೇವೆ. ಬರೀ ಇದೊಂದೇ ಸೀನ್ ಅಂದ್ಬಿಟ್ಟು ನಾನು ಯಾವತ್ತೂ ಈ ಪಿಕ್ಚರ್ ಸ್ಕೆಡ್ಯೂಲ್ನ ನಾನು ಹಂಗೆ ಮಾಡಿಲ್ಲ. ಯಾಕೆಂತಂದರೆ ಒಂದು ಸ್ವಲ್ಪ ನನ್ನ ಫಸ್ಟ್ ಸಿನಿಮಾ, ನನ್ನ ಹೋಮ್ವರ್ಕು ಸರಿಗಿರಲಿಲ್ಲ, ಅಥವಾ ನನ್ನ ಪ್ರಿಪ್ರೇಷನ್ ಸರಿಗಿರಲಿಲ್ಲ, ಅಥವಾ ನಾನು ಕೆಲಸ ಮಾಡೋ ರೀತಿ ಬಂದಿಲ್ಲ ಅಂತಿದ್ದರೆ ನಾನು ಅಂದ್ಕೊಂಡಿದ್ದ ಸ್ಕೆಡ್ಯೂಲ್ಗಳನ್ನ ಅಷ್ಟು ಬೇಗ ಮುಗಿಸೋಕ್ಕಾಗ್ತಾ ಇರಲ್ಲ. ಇಟ್ ವಾಸ್ ವೆರಿ ವೆಲ್ ಪ್ಲ್ಯಾಂಡ್. ಅಂದರೆ ನಾನೇ ಹೊಗಳ್ಕೊಳ್ಳೋಕೆ ಇಷ್ಟ ಇಲ್ಲ, ನನ್ನ ಟೀಮು ಎಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ರು. ಐ ವಾಸ್ ವೆರಿ ಆರ್ಗನೈಸ್ಡ್ ಆ ವಿಷಯದಲ್ಲಿ. ಸೊ ಅಲ್ಲಿ ಸೊನಾಲ್ ಅವ್ರದ್ದು ಕೆಲವು ಸಾಂಗ್ ಬಿಟ್ಸು ಕೂಡ ತೆಗೆದುಬಿಟ್ಟು ಅಲ್ಲಿಂದ ನಾವು ವಾಪಸ್ಸು ಮತ್ತೆ ದುಬೈಗೆ ಬಂದ್ವಿ. ದುಬೈಗೆ ಬಂದಮೇಲೆ ದುಬೈನಲ್ಲಿ ಏಕೆಂದರೆ ಎಕ್ಸಸ್ ಹೀಟು, ಸುಸ್ತು, ಸ್ಟ್ರೈನು ಇವೆಲ್ಲವೂ ತುಂಬ್ಕೊಂಡ್ಬಿಟ್ಟಿದ್ರಿಂದ ನಾಳೆ ದುಬೈ ಸಿಟಿನಲ್ಲೇ ನಾವು ಶೂಟ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಈ ದತ್ತಣ್ಣ, ಶಾಂತಮ್ಮ, ಈ ಸಂಗೀತ ಅವರು, ಅವ್ರ ಮಗು, ಇವ್ರಿಗೆಲ್ಲ ಒಂದು ಬ್ರೇಕ್ ಕೊಟ್ಟೆ. ಏನಂತಂದರೆ ಅಲ್ಲಿ ಒಂದು ಇಂಟರ್ವಲ್ ಬ್ಲಾಕ್ ಸೀನ್ ಬರುತ್ತೆ, ಜುಬೇಲ್ ಪಾರ್ಕ್ ಅಂತ ಬರುತ್ತೆ. ಅಲ್ಲಿ ಶಿವಣ್ಣ ಅವರು, ಚಂದ್ರಶೇಖರ್ ಅವರು, ಚಿತ್ರಾಶಣ ಇವರು. ಆ್ಯಕ್ಚುಲಿ ನನಗೆ ಮೊದಲು ನಾವು ಬರೆದಿದ್ದು ಪ್ಲ್ಯಾನ್ ಪ್ರಕಾರ ಡೆಡ್ ಸೀನಲ್ಲಿ ಶಿವಣ್ಣ ಆ್ಯಂಡ್ ಚಂದ್ರಶೇಖರ್ ಅವ್ರ ಮೇಲೆ ಎಮೋಷ್ನಲಿ ಈ ಸೀನ್ ತೆಗೆಯೋಣ ಅಂತ. ತುಂಬ ಜನ ನೀವು ಕೇಳ್ತಾ ಇದ್ರಿ ಇದನ್ನು PDF ಫಾರ್ಮೆಟಲ್ಲಿ ಹಾಕಿ ಅಂತ. ಸೀರೀಸ್ ಮುಗಿದ ಮೇಲೆ ನಾನು ಇಡೀ ಸ್ಕ್ರಿಪ್ಟ್ನ PDF ಫಾರ್ಮೆಟಲ್ಲಿ ಹಾಕ್ತೀನಿ. PDF ಮಾಡಿ ಅದನ್ನು ನನ್ನ ಹತ್ರ ಹಾರ್ಡ್ ಕಾಪಿ ಇದೆ, ನನ್ನ ಹತ್ರ ಸಾಫ್ಟ್ ಕಾಪಿ ಇಲ್ಲ. ಅದು ಸಿಕ್ಕಿದ್ರೆ ನಾನು ಹಾಕ್ತೀನಿ ಅದನ್ನು. ಚಂದ್ರಶೇಖರ್ ಸರ್ ಆ್ಯಂಡ್ ನೈಟ್ ಎಫೆಕ್ಟ್ ಸೀನ್ ತೆಗಿಬೇಕಾಗಿತ್ತು ಪ್ಯಾಟ್ರನಲ್ಲಿ ಅಮನಲ್ಲಿ ಅಂತ ಹೇಳಿದ್ನಲ್ಲ, ಅವತ್ತು ಚಂದ್ರು ಸರ್ ಆ್ಯಂಡ್ ಶಿವಣ್ಣ ಅವ್ರ ಮೇಲೆ ಈ ಕಾಂಬಿನೇಷನ್ ತೆಗಿಬೇಕಾಗಿತ್ತು. ಅಲ್ಲಿ ಯಾರೊಬ್ಬ ಹುಡುಗ ತಪ್ಪಿಸ್ಕೊಂಬಿಟ್ಟ ಅಂತ ಹೇಳಿದ್ವಿ. ಅವತ್ತು ರಾತ್ರಿ ಇದಾಗಲಿಲ್ಲ, ಈ ಸೀನು ಆಗಲಿಲ್ಲ. ಸೊ ಇಲ್ಲೇ ಅದನ್ನು ತೆಗಿಯೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಈ ಜುಬೇಲ್ ಪಾರ್ಕಲ್ಲಿ ಒಂದು ಬೆಳಗ್ಗೆ ತೆಗೆದುಬಿಡೋಣ ಅದನ್ನು. ಫಸ್ಟು ಮ್ಯಾಜಿಕ್ ಲೈಟಲ್ಲಿ ತೆಗೆಯೋಣ ಅಂತಿತ್ತು, ಬಟ್ ಪ್ರೋಗ್ರಾಮ್ ಎಲ್ಲ ಇದು ರೀಶಫಲ್ ಆಗಿದ್ದರಿಂದ ಮ್ಯಾಜಿಕ್ ಲೈಟ್ ಅಂದರೆ ಈವ್ನಿಂಗ್ ತೆಗೆಯೋಣ ಅಂದ್ಕೊಂಡಿದ್ದೆ, ಇದಾಗಲಿಲ್ಲ. ಸೊ ಇವ್ರಿಗೆಲ್ಲ ಸ್ವಲ್ಪ ವಯಸ್ಸಾದವ್ರಿಗೆ ಒಂಚೂರು ರೆಸ್ಟ್ ಕೊಡೋಣ. ಶಿವಣ್ಣ ಅವರು, ಚಂದ್ರಶೇಖರ್ ಸರು ಆ್ಯಂಡ್
ಚಿತ್ರಶಣೆ ಮೇಡಮ್ದ ಸೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಚಂದ್ರು ಅವ್ರು ಬಂದರು, ನಾನು ಹೇಳಿದ್ದೆ ಜ್ಞಾಪಕ ಇದೆಯಾ ನಿಮಗೆ ಲಾಸ್ಟ್ ಸಂಚಿಕೆಯಲ್ಲಿ ಅವರ ಹೆಲ್ತು ಸ್ವಲ್ಪ ಟಯರ್ಡ್ ಆಗ್ತಿದ್ರು ಅಂತ. ನೀವು ಆ ಸೀನು ನಾನು ಹಾಕೋಕ್ಕಾಗತ್ತೋ ಎಷ್ಟಿಗೆ ಹಾಕ್ಬೋದೋ ನನಗೆ ಗೊತ್ತಿಲ್ಲ, ಬಿಕಾಸ್ ಆಫ್ ದ ಕಾಪಿರೈಟ್ ಇಶ್ಯೂ. ಆ ಫೋಟೋಸ್ ಅಂತೂ ಡೆಫಿನೆಟ್ಲಿ ಹಾಕ್ತೀನಿ. ಅವರು ಡ್ರೈನ್ ಔಟ್ ಆಗ್ಬಿಟ್ಟಿದ್ರು ಸ್ನೇಹಿತರೆ. ಒಂದು ಸ್ಟ್ರೈನು ಪ್ಲಸ್ ದುಬೈ ಹೀಟ್ಗೆ ಹಿಂದಿನ ದಿವಸದ ಕೆಲಸ ಇನ್ನೂ ತುಂಬ ಇದೆ ಅವ್ರದ್ದು. ಕಮಿಟ್ ಆಗೋದು, ಹುಟ್ಟಿದರೆ ಸಾಂಗ್ದಿದೆ, ಬೇರೆ ಬೇರೆ ಕೆಲಸಗಳಿದೆ. ಬಟ್ ಹಿ ವಾಸ್ ಟೋಟಲಿ ಡ್ರೈನ್ಡ್ ಔಟ್. ಅವ್ರ ಕೈನಲ್ಲಿ ತ್ರಾಣನೇ ಇಲ್ಲ ಡೈಲಾಗ್ ಹೇಳೋದಕ್ಕೆ, ಯಾಕೆಂದರೆ ತುಂಬ ಎಮೋಷ್ನಲ್ ಸೀನು. ನೀವು ನಂಬಲ್ಲ, ಅವತ್ತು ಅಲ್ಲಿ ಹಿಂದಿನ ದಿವಸ ರಾತ್ರಿ ಚಂದ್ರು ಸರ್, ಯಾಕೆಂದರೆ ಚಂದ್ರು ಸರ್ ಬೇಕೇ ಬೇಕು. ಚಂದ್ರು ಸರ್ ಇಲ್ಲದೆ ಏಕ್ದಮ್ ಚಿತ್ರಶಣೆಯವ್ರ ಒಬ್ಬರ ಹತ್ರನೇ ನಾನು ಅದನ್ನು ಹೇಳ್ಸೋಕ್ಕಾಗಲ್ಲ. ಆ ಸೀನ್ಗಳನ್ನ ಅಂದರೆ ಏನು ಇವರಿಬ್ಬರು ಮಧ್ಯದಲ್ಲಿ ಬರೆದಿದ್ದನ್ನು ಮತ್ತೆ ಒಂಚೂರು ಬೇರೆ ಥರ ಕೂತ್ಕೊಂಡು ರಾತ್ರಿನೇ ಬರೆದು ಅದನ್ನು ಚಿತ್ರಾಶಣೆ ಆ್ಯಂಡ್ ಚಂದ್ರು ಸರ್ ಇಬ್ರಿಗೂ ಡಿವೈಡ್ ಮಾಡಿ, ಚಂದ್ರು ಅವ್ರಿಗೆ ಬರೀ ಲಿಮಿಟೆಡ್ ಮಾತ್ರ ಡೈಲಾಗ್ಸ್ಗಳಿಟ್ಬಿಟ್ಟು ಆ ಒಂದು ಸೀನ್ನ ಆ ಜುಬೇಲ್ ಪಾರ್ಕಲ್ಲಿ ಮಾಡಿದ್ವಿ. ಆ ಜುಬೇಲ್ ಪಾರ್ಕಲ್ಲಿ ಆ ಸೀನ್ನ ಮುಗಿಸಿ, ಯಾಕೆಂದರೆ ಬೇಗ ಕೂಡ ಮಾಡೋಕ್ಕಾಗ್ತಿರಲಿಲ್ಲ. ನಾನು ಚಂದ್ರು ಅವ್ರಿಗೆ ಫಾಸ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಅವರು ಒಂದು ಹೆಜ್ಜೆ ಇಡೋದು ಕಷ್ಟ ಆಗೋದು. ನನ್ನ ತಂಡಕ್ಕೆ ಗೊತ್ತು ಅಲ್ಲಿ ನಾವು ಏನೇನು ಕಷ್ಟಪಟ್ಟಿದ್ದೀವಿ ಚಂದ್ರು ಸರ್ ವಿಚಾರದಲ್ಲಿ. ಅಲ್ಲಿ ಟೆಕ್ನಿಷಿಯನ್ಸಿಗೆ ಗೊತ್ತು, ಕಲಾವಿದ್ರಿಗೆ ಗೊತ್ತು. ತುಂಬ ದತ್ತಣ್ಣ ಅವರು ರೇಗಿಸ್ತಿದ್ರೆ ಪುಸುಕ್ಲಮೈ ನಿಂದು ಅದ್ಯಾಕೋ ಹಿಂಗೆ ವೀಕ್ ಆಗೋಗ್ಬಿಟ್ಟಿದ್ಯಾ ಅಂತ ಈ ಥರ ದತ್ತಣ್ಣ ಸರ್ ಕೂಡ ರೇಗಿಸ್ತಾಯಿದ್ರು. ಕಷ್ಟಪಟ್ಬಿಟ್ಟು ಚಂದ್ರು ಸರ್ನ ಮೇಜರ್ ಸೀನ್ಸು ಚಿತ್ರಾಶಣೆ ಮೇಡಮ್ ಮೇಲೆ ಅದನ್ನು ಇಟ್ಬಿಟ್ಟು ಚಂದ್ರು ಸರ್ನ ಕೆಲವು ಬ್ಯಾಲೆನ್ಸ್ ಮಾಡಿ, ಯಾಕೆಂದರೆ ವೈ ದಿಸ್ ಕ್ಯಾರೆಕ್ಟರ್ ಸೋನಾಲ್ ಚೌಹಾನ್ ಯಾಕೆ ಮದುವೆ ಹುಡುಗರು ಅಂತಂದ್ರೆಲ್ಲನೂ ಅವರು ಹಿಂಜರಿತಾ ಇದ್ರು ಅನ್ನೋದು ಒಂದು ಹೇಳೋವಂಥ ಸೀನು. ಪ್ಲಸ್ ನಾವಿಲ್ಲಿಗೆ ಬಂದಿರೋದು ಅವರ ಮಗಳು ಪ್ರಕೃತಿ ಅಂತ, ಸೋನಾಲ್ ಅವ್ರ ಹೆಸರು ಪ್ರಕೃತಿ, ಮದುವೆ ವಿಚಾರಕ್ಕೆ ಮೊದಲನೇ ಇನ್ವಿಟೇಷನ್ ನಿನಗೆ ಕೊಡ್ತಾ ಇದ್ದೀನಿ, ಇಂಟರ್ವ್ಯೂ ಬ್ಲಾಕ್ ಸೀನು. ಸೊ ನೀನೇ ಮುಂದೆ ನಿಂತು ನಡೆಸಬೇಕು, ಇವ್ರು ಲವ್ ಹೇಳಬೇಕು ಅನ್ನೋ ಟೈಮ್ಗೆ ಇದಾಗುವಂಥ ಒಂದು ವಿಚಾರ. ಈ ಸೀನು ಶೂಟ್ ಮಾಡಿದ್ವಿ. ಇದು ಆದಮೇಲೆ ಸೋನಾಲ್ದು ಶಿವಣ್ಣದು ಸೀನ್ ಇತ್ತು, ಇಂಟರ್ವ್ಯೂಲ್ ಆದಮೇಲೆ ಬರೋ ಫಸ್ಟ್ ಸೀನು, ವೇರ್ ಇಟ್ ವಿಲ್ ಗಿವ್ ಲೀಡ್ ಟು ಓ ಪ್ರಿಯತಮ ಸಾಂಗ್. ಆ ಸಾಂಗ್ ಆ ಸೀನ್ ಮುಗಿತಾ ಇರೋಂಗೆ ಓ ಪ್ರಿಯತಮ ಸಾಂಗಿಗೆ ಹೋಗುತ್ತೆ. ಸೊ ಇಷ್ಟು ಕೆಲಸಗಳು ಅವತ್ತು ಜುಬೇಲ್ ಪಾರ್ಕ್ನಲ್ಲಿ ಮುಗಿಸ್ಬಿಟ್ಟು ನಾವು ಬ್ರೇಕ್ ಮಾಡಿದ್ವಿ. ನೆಕ್ಸ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದುಬೈಗೆ ಬಂದರು. ದುಬೈಗೆ ಬಂದಾದಮೇಲೆ ಓ ಪ್ರಿಯತಮ ಸಾಂಗ್ ಶೂಟಿಂಗ್ ನಮ್ಮದು ಹಾಕ್ಕೊಂಡಿದ್ದೆ. ಅಲ್ಲಿ ಡೆಸರ್ಟಲ್ಲಿ ಹೋಗಬೇಕಾಗಿತ್ತು. ಸೊ ದರ್ಶನ್ ಅವರು ಅಲ್ಲಿ ನಮ್ಮ ಸೆಟ್ಟಿಗೆ ಬಂದರು. ಅಲ್ಲಿ ಏನಾಯಿತು, ಅವತ್ತಿನ ದಿವಸ ರಾತ್ರಿ ಶೂಟಿಂಗ್ ಮುಗಿಸ್ಬಿಟ್ಟು ದರ್ಶನ್ ಅವರು, ನಾನು, ತರುಣ್ ಸುಧೀರ್ ಅವರು, ಆಮೇಲೆ ನಮ್ಮ ಇನ್ನು ಕೆಲವು ಸ್ನೇಹಿತರು ದುಬೈನಲ್ಲಿ ಒಂದು ಜಾಗಕ್ಕೆ ಹೋದ್ವಿ. ಅಲ್ಲಿ ಒಂದು ಕನ್ನಡ ಹಾಡು ಕೇಳಿ ಚಾಲೆಂಜಿಂಗ್ ಸ್ಟಾರ್ ಮಾಡಿದ್ದೇನು, ಯಾವ ಹಾಡು, ನಂತರ ಮುಂದಿನ ಏನೇನಾಯಿತು ಎಲ್ಲ ಬೆಳವಣಿಗೆಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಹರಸಿ ಹಾರೈಸಿ ಆಶೀರ್ವದಿಸಿ. ಇದು ನಿರ್ದೇಶಕ ಅನ್ನೋ ನಿರ್ದೇಶಕ ಸರಣಿ. ನಾನು ನಿಮ್ಮ ರಘುರಾಮ್. ಸತ್ಯ ಮೇವ ಜಯತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.